ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿರಿಕರಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಈಸಿಯಾಗಿ ಪರ್ಸನಲ್ ಲೋನ್ ಅಪ್ರೂವ್ ಆಗುವಂಥ ಒಂದು ಬೆಸ್ಟ್ ಅಪ್ಲಿಕೇಶನ್ನ ರೆಫರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ದು ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಓಪನ್ ಮಾಡಿದರೆ ಅಪ್ಲಿಕೇಶನ್ ಇಂಟರ್ಫೇಸ್ ಅನ್ನೋದು ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ರಿಸೀವ್ ಆಗುತ್ತೆ. OTPನ ಎಂಟ್ರಿ ಮಾಡಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನಿಮಗೆ ನಿಮ್ಮ ಒಂದು ಇಮೇಲ್ ಐಡಿಯಿಂದ ಸೈನ್ ಅಪ್ ಮಾಡೋಕ್ಕೆ ಹೇಳುತ್ತೆ. ಇಮೇಲ್ ಐಡಿನ ಸೈನ್ ಅಪ್ ಅನ್ನೋದು ಮಾಡಿ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ನೀವು ಸ್ಯಾಲ್ರಿಡಾ, ಸೆಲ್ಫ್ ಎಂಪ್ಲಾಯ್ಡಾ, ನಾನ್ ಸ್ಯಾಲ್ರಿಡಾ ಅಂತ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ನೀವೇನಾದರೂ ಸ್ಯಾಲ್ರಿಡ್ ಆಗಿದ್ರೆ ಸ್ಯಾಲ್ರಿಡ್ ಮೇಲೆ ಕ್ಲಿಕ್ ಮಾಡಿ. ನೀವೇನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ವಿತ್ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ಒಂದು ಮ್ಯಾರಿಟಲ್ ಸ್ಟೇಟಸ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಸಿಂಗಿಲ್ ಆಗಿದ್ರೆ ಸಿಂಗಿಲ್ ಅಂತ ಕ್ಲಿಕ್ ಮಾಡಿ, ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಕರೆಂಟ್ ಅಡ್ರೆಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಕರೆಂಟ್ ಅಡ್ರೆಸ್ನ ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ನ ಎಂಟ್ರಿ ಮಾಡಿ ಮತ್ತು ನಿಮ್ಮ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡಬೇಕಾಗುತ್ತೆ. ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಂಬಿಟ್ಟು ಇಲ್ಲಿ ವಾಟ್ಸಪ್ ವೆರಿಫಿಕೇಷನ್ ಅನ್ನೋದು ಮಾಡಬೇಕಾಗುತ್ತೆ. ಇದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ ವಾಟ್ಸಪ್ಗೆ ಈ ರೀತಿ ವಾಟ್ಸಪ್ಗೆ ಅವರಿಗೆ ಮೆಸೇಜ್ ಅನ್ನೋದು ಹೋಗುತ್ತೆ. ಅವರು ಆ ಒಂದು ಮೆಸೇಜ್ನ ರೀಡ್ ಮಾಡಿಬಿಟ್ಟು ಆ ಒಂದು ವಾಟ್ಸಪ್ನ ವೆರಿಫೈ ಮಾಡಿಬಿಟ್ಟು ಈ ರೀತಿ ರಿಪ್ಲೈ ಅನ್ನೋದು ಬಂದ ತಕ್ಷಣ ನೀವು ರಿಟರ್ನ್ ಬ್ಯಾಕ್ ಅನ್ನೋದು ಹೋಗಿ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಅಪ್ಲೋಡ್ ವಿಡಿಯೋ KYC ಅನ್ನೋದು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಅಪ್ಲೋಡ್ ವಿಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಫ್ರಂಟ್ ಕ್ಯಾಮ್ರಾನ ಆನ್ ಮಾಡಿಬಿಟ್ಟು ನೀವು ಇಲ್ಲಿ ಕಾಣ್ತಿರೋ ಒಂದನ್ನು ರೀಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೀಡ್ ಮಾಡಿಬಿಟ್ಟು ಅಪ್ಲೋಡ್ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದು ನಿಮಗೆ ಇಲ್ಲಿ ರೆಫರೆನ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಮಿನಿಮಮ್ 2 ರೆಫರೆನ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಫಾದರ್, ಮದರ್ ಯಾವುದಾದ್ರೂ ಒಂದು ಆ್ಯಡನ್ನು ಮಾಡಿ. ಇಲ್ಲಿ ಅವರಿಗೆ ನೇಮ್ನ ಎಂಟ್ರಿ ಮಾಡೋಕ್ಕೆ ಹೇಳುತ್ತೆ. ನೀವು ಯಾರು ರೆಫರೆನ್ಸ್ ಕೊಟ್ಟಿದ್ರೋ ಅವರೊಂದು ನೇಮ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಟರ್ಫೇಸ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ನೀವು ರೆಫರೆನ್ಸ್ನ ಕೊಡಬೇಕಾಗುತ್ತೆ. ಇಬ್ಬರು ರೆಫರೆನ್ಸನ್ನು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ರೆಫರೆನ್ಸ್ ಅನ್ನೋದು ಕೊಡಬೇಕಾಗುತ್ತೆ. ರಿಲೇಷನ್ಶಿಪ್ ಅವ್ರ ಜೊತೆ ಏನೈತೆ ಅದನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಅವ್ರ ನೇಮ್ ಮತ್ತು ಅವ್ರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ನೆಕ್ಸ್ಟು ಸೆಕೆಂಡ್ ರಿಲೇಷನ್ಶಿಪ್ ಏನು ಕೊಡ್ತಾಯಿದ್ದೀರಾ, ಬ್ರದರ್ ಆಗಿದ್ರೆ ಬ್ರದರ್, ಫ್ರೆಂಡ್, ಸಿಸ್ಟರ್, ಮೋರ್ ದೆನ್ ಆಪ್ಷನ್ಸ್ ಇಲ್ಲಿ ಇರ್ತವೆ. ನೀವು ಯಾವುದೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅವರ ಒಂದು ನೇಮ್ ಮತ್ತು ಅವ್ರ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅದು. ನೆಕ್ಸ್ಟ್ ಅನ್ನೋದು ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ನಾವು ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಅಪ್ರೂವ್ ಆಗಿದೆ ಎಂಬುದನ್ನು ಶೋ ಆಗುತ್ತೆ. ಅದೇ ಅಮೌಂಟ್ ನಿಮಗೆ ಬ್ಯಾಂಕ್ ಅಕೌಂಟ್ ಕರೆಕ್ಟ್ ಮಾಡಬೇಕಂದ್ರೆ ಅಕೌಂಟ್ ನಂಬರ್ನ ಕೇಳಿದರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಆ್ಯಡ್ ಮಾಡಿ ಇನ್ಸ್ಟೆಂಟಾಗಿ ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದು ಆಗುತ್ತೆ. ನಿಮಗೇನಾದರೂ ಅಮೌಂಟ್ ಎಲಿಜಿಬಿಲಿಟಿ ಇಲ್ಲ ಅಂದರೆ ಸಿಂಪಲ್ಲಾಗಿ ಇಲ್ಲಿಗೆ ರಿಸೈಟ್ ಅನ್ನೋ ಆಪ್ಷನ್ ಅನ್ನೋದು ಶೋ ಆಗುತ್ತೆ. ಈ ಒಂದು ವಿಡಿಯೋಗೆ ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.